ಕೊಡಗಿನ ಕೆಲವು ಭಾಗಗಳಲ್ಲಿ ಆನೆ ದಾಳಿಯಿಂದ ಜೀವಹಾನಿ ಆಗ್ತಾ ಇರುವುದನ್ನು ಅರಣ್ಯಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಆರೋಪಿಸಿ ರೈತ ಸಂಘದ ವತಿಯಿಂದ ತಿತಿಮತಿಯಲ್ಲಿ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬದುಕಬೇಕಿಲ್ಲ. ನಾವು 4 ಕೋಟಿ ಜನಕ್ಕೆ ನೀರು ಕೊಡ್ತಾ ಇದ್ದೀವಿ. ರಾಷ್ಟ್ರಕ್ಕೆ ನಮ್ಮ ಕೊಡುಗೆ ಏನು ತಿಳ್ಕೊಳ್ಳಿ. ಆರ್ಥಿಕವಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು. ಈ ಪುಟ್ಟ ಜಿಲ್ಲೆಯ ಕೊಡುಗೆ ಏನು ಸರ್? ನೀವು ಏನು ಕೊಡ್ತಾ ಇದ್ದೀರಿ ನಮಗೆ? ಇದೇನಾ ಕೊಡ್ತಾ ಇರೋದು? ದಿವಸಕ್ಕೊಂದು ಸಾವು. ನಾವು ಸಾಕಿರೋ ಪ್ರಾಣಿಗಳನ್ನ ತಿಂದು ತೆಗ್ತಾ ಇರೋ ನೀವು ಹುಲಿಗಳು ಏನು ಕರೀತೀರಿ ನೀವು? You must have some responsibility of your CCF. ಏನು RF ಅಂತ ಹೇಳ್ಕೊಂಡು DF ಅಂತ ಹೇಳ್ಕೊಂಡು ರೂಮಲ್ಲಿ ಕೂತಿದ್ದೀರಲ್ಲ, ಕಾಮನ್ ಸೆನ್ಸ್ ಬೇಡವಾ? ಅಸಹ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 1-2 ಹೋರಾಟ ಅಲ್ಲ, 4-5 ಹೋರಾಟ ಆದಲ್ಲಿ ಇದೇ ಪಾರ್ಟಿಗಳು ಇದೇ ಮುಖ ತಗೊಂಡು ಬಂದು ಮುಂದುಗಡೆ ಒಂದು ಜೀವ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂತ ಅಧಿಕಾರಿಗಳು CCF ಅಲ್ಲಿ ಹೇಳಿದ್ದೇವೆ. ಏನ್ರಿ ನೀವು ಸಿದ್ದಾಪುರದಲ್ಲಿ ಒಂದು ಡೆತ್ ಆಯ್ತು, ವಾಟ್ ಪ್ರಾಮಿಸ್ ಯು ಹ್ಯಾವ್ ಪ್ರಾಮಿಸ್ಡ್, ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್, ಗಿವ್ ಮಿ ದ ರಿಪೋರ್ಟ್. ಸುಮ್ಮನೆ ಈಗ ನೀವು ಈ ತರದ ಉತ್ತರ ಕೊಡಕ್ ಹೋದ್ರೆ ಇದು ಮುಗಿಯಲ್ಲ. ನೀವು ಸುಮ್ಮನೆ ಈ ಪೊಲೀಸ್ ಇಲಾಖೆಯವ್ರಿಗೂ ನಿಮ್ಮಿಂದ ಒಂದು ತೊಂದರೆ. ಯಾಕಂದ್ರೆ ನೀವು ಮುಂಚೆಂದೇ ನಾವು ನೋಡ್ತಾ ಇದೀವಿ, ರೈತರದ್ದು ಅರಣ್ಯ ಇಲಾಖೆಗೆ ಬಂದಾಗ ಇವ್ರಿಗೆ ಒಂದು ನಮಗೂ ಅವ್ರಿಗೂ ಒಂದು ಘರ್ಷಣೆ ಆಗುವಂಥದ್ದು. ಅದಕ್ಕೆ ಅವಕಾಶಗಳು ಕೊಡೋದು ಬೇಡ. ಪೊಲೀಸ್ ಇಲಾಖೆಯವ್ರಿಗೂ ಹೇಳೋದಷ್ಟೇ, ಯಾವಾಗ ಈ ಅರಣ್ಯ ಇಲಾಖೆಯವರು ಹೇಳಿದ್ನ ಕೇಳಲ್ಲ, ದಯವಿಟ್ಟು ನೀವು ಒಂದು ಸೈಡ್ಗೆ ಹೋಗ್ಬಿಟ್ರೆ ಇನ್ನು ಮಿಕ್ಕಿ ನಾವು ಡೀಲ್ ಮಾಡ್ತೀವಿ. ಕರೆ ಕೊಟ್ಟಿದ್ದೀವಿ ಬಂದದ್ದು. ಯಾಕೆ ಮೈಸೂರಿಗೆ ಹೋದ್ರು? ಯಾಕೆ ಮೈಸೂರಿಗೆ ಹೋದ್ರು? ಏನ್ ಮೀಟಿಂಗ್ ಇಂಪಾರ್ಟೆಂಟ್? CCF ಬರೋರಿಗೆ ನೋಡಿ ಕತ್ತರೋದಿಲ್ಲ, ಆನೆ ಹೋಗೋದಿಲ್ಲ ರೀ. ವಿಷಯ ತಿಳಿದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ತಮ್ಮ ಬೆಂಗಳೂರು ಕಾರ್ಯಕ್ರಮವನ್ನು ಮುಂದೂಡಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರನ್ನ ಮಾತನಾಡಿಸಿದರು. ಈ ಸಂದರ್ಭ ಪ್ರತಿಭಟನಾಕಾರರು ಶಾಸಕರಲ್ಲಿ ಪದೇ ಪದೇ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯತನದ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕೆಂದು ಹಠ ಹಿಡಿದರು. ಕೂಡಲೇ ಶಾಸಕರು ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿರುವ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರನ್ನ ಕರೆ ಮೂಲಕ ಸಂಪರ್ಕಿಸಿ ಕೂಡಲೇ CCF ಅವರನ್ನ ಸ್ಥಳಕ್ಕೆ ಬರುವಂತೆ ಸೂಚಿಸಲು ತಿಳಿಸಿದರು. ಸಮಸ್ಯೆಯಿಂದ ಬಗೆಹರಿಸಿ ತನಗೆ ವರದಿ ನೀಡುವಂತೆ ಸೂಚಿಸಿದರು. ಅದೇ ಈಗ ನಾವು ಆಲ್ ದ ಫಾರ್ಮರ್ಸ್ ಎಲ್ಲ ಪ್ರೊಟೆಸ್ಟಲ್ಲಿ ಕೂತಿದ್ದಾರೆ, ಹೈವೇ ತಡೆ ಮಾಡಿದ್ದಾರೆ, MP ಅವರು ಬಂದಿದ್ದಾರೆ, ಲೋಕಸಭಾ ಮೆಂಬರ್ ಬಂದಿದ್ದಾರೆ, ನಾನು MS ಪಾರ್ಟಿಸಿಪೇಟಿಂಗ್. ಈಗ ಯುವರ್ CCF ಮಸ್ಟ್ ಕಮ್ ಹಿಯರ್ ಆ್ಯಂಡ್ ಅಡ್ರೆಸ್ ದೆಮ್. ದಟ್ ಇಸ್ ದೇರ್ ಮೇನ್ ಡಿಮಾಂಡ್. ವಿ ಹ್ಯಾವ್ ಆಲ್ ಸ್ಪೋಕನ್, ವಿ ಹ್ಯಾವ್ ಸೆಡ್ ವಾಟ್ ವಿ ಕ್ಯಾನ್ ಡೂ. ಅಲ್ಲ, ಕ್ಯಾಪ್ಚರ್ ಮಾಡಿ ಮತ್ತೆ ಅದನ್ನ ಬೇರೆ ಕಾಡಲ್ಲಿ ಬಿಟ್ಟರೆ ಪ್ರಯೋಜನ ಇಲ್ಲ. ವಾಪಸ್ ಬಂದ okay, you tell him, instruct him that Ravi Shankar. See, another thing what has happened is that earlier that CCF lady Sonal, she is away from one another. She came initially, she broke her leg, she didn't come for 2 months. It can't work like that. No, and in an area like Kudugu, you need ground level people. They don't. No, where she is active abroad, not here. She is not here. Even Barakali, what you see, Mysore is hardly there is any this conflict issue. But let it come now. They are waiting for it. ನಾನು ಇಲ್ಲೇ ತಿತಿಮತಿ ಹೈವೇನಲ್ಲಿ ಅಂತ ನಾವು ನಿರ್ಧಾರ ಮಾಡಿದಂಥದ್ದು. ನಮ್ಮ DFO ಅವ್ರ ಜೊತೆಲಿ ಏಕವಚನದಲ್ಲೇ ಮಾತಾಡಬೇಕಾಗಿತ್ತು. ಬಹುಶಃ ತಾಳ್ಮೆ ಜಾಸ್ತಿ ಇರುವಂತ ವ್ಯಕ್ತಿ ಅದು ಮಾತಾಡ್ಬೇಕಾದ್ರೆ ಅದು ಎಷ್ಟರ ಮಟ್ಟಿಗೆ ಒಂದು ಇರಿಟೇಷನ್ ಇದ್ದಿರ್ಬೋದು, ಅಲ್ಲ ಆ ಮಾಡಬೇಕಾದಂತ ಕೆಲಸ ಕಾರ್ಯದಲ್ಲಿ ವೈಫಲ್ಯತೆ ಎಷ್ಟಿದ್ದಿರ್ಬೋದು ಅಂತ ಹೇಳುವಂತ. ಖಂಡಿತ ಈ ತರದ ಅನುಭವ ಪೊನ್ನಣ್ಣವರೇ ನಮಗೂ ಬಂದಿದೆ. CCF ಅವರು ಇರ್ಬೋದು, ಇವರು DFO ಇವ್ರನ್ನೇ ಅಂತ ಹೇಳೋದ, ಇದಕ್ಕಿಂತ ಹಿಂದೆ ಇರುವಂಥದ್ದು. ಅಂಥದಕ್ಕೆ ಆಸ್ಪದ ಕೊಡಬಾರ್ದು ಅಂತ ಹೇಳುವಂಥದ್ದೇ ನಮ್ಮ ಒಂದು ಗುರಿ. ಆಗ್ಲಿ ಇದರ ನಡುವೆ ಪೊನ್ನಣ್ಣವರಿಗೆ ನಾವು ಇನ್ನೊಂದು ಜವಾಬ್ದಾರಿಯನ್ನು ಕೊಡೋಣ. ಹೊಸ ಏನು ಈಗ ಸಂಪುಟ ರಚನೆ ಆಗ್ತಾ ಇದೆ,
ಒಂದು ತಿಂಗಳ ಒಳಗಡೆ ಅರಣ್ಯ ಮಂತ್ರಿ ಯಾರಾಗ್ತಾರೆ ಅವ್ರನ್ನ ನಮ್ಮ ಜಿಲ್ಲೆಗೆ ಕರೆತಂದು ಈ ಇರೋ ವಿಚಾರಗಳನ್ನ, ಕೆಲವು ಸಂಘಟನೆಯ ಮುಖಂಡರುಗಳಿರ್ಬೋದು, ರೈತ ಮುಖಂಡರು, ಅಲ್ಲ ವಿವಿಧ ಪಕ್ಷಗಳ ಮುಖಂಡರು, ಇವ್ರನ್ನೆಲ್ಲರನ್ನು ಕರೆದು ಒಂದು ಒಳ್ಳೆ ಉತ್ತಮ ಸಭೆಯನ್ನ, ಅದೇನು ತುಂಬಾ ಜಾತ್ರೆ ತರ ಜನ ಸೇರಿಸುವಂತ ಅವಶ್ಯಕತೆ ಇರಲಿಲ್ಲ, ಒಂದು 50 ಜನ ಆದ್ರೂ ಸೇರಿ ಒಂದು ಒಳ್ಳೆ ಸಲಹೆಯನ್ನ ಸಮೇತ ಪಡ್ಕೊಂಡು, ನಾವು ನಮ್ಮ ಸಲಹೆ ಏನಿದೆ ಅದನ್ನು ಸಮೇತ ನಾವು ತರ್ತೀವಿ. ಅಧಿಕಾರಿಗಳ ಒಂದು ಉನ್ನತ ಮಟ್ಟದ ಸಭೆಯನ್ನ ತಾವು ಏರ್ಪಡಿಸಬೇಕು. ಅದಕ್ಕೆ ಸಂಸದರು ಸಮೇತ ಅವ್ರನ್ನು ಇನ್ವೈಟ್ ಮಾಡಬೇಕು. ತಮ್ಮ ಈ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀರಾ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ನಿಮ್ಮ ಜೊತೆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಕರಣ ಒಂದೇ ಅಲ್ಲ, ಇವತ್ತು SSLC ಒಬ್ಬಳು ಹುಡುಗಿ ಇರ್ಬೋದು, ಅನೇಕ ಸಂದರ್ಭದಲ್ಲಿ ನಮ್ಮ ಚುನಾವಣೆ ಸಂದರ್ಭದಲ್ಲೂ ಸಹ ನಾವು ಇದೇ ರೀತಿಯ ಒಂದು ಮನೆಗೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಆವಾಗಲೂ ಕೂಡ ಕೆಲವು ದಾಳಿಗಳಾಗಿತ್ತು. ಇದು ಒಂದು ಸತತವಾಗಿ ನಡೀತಾ ಇರುವಂಥದ್ದು. ಮತ್ತು ನಾವು ಜನಪ್ರತಿನಿಧಿಯಾಗಿ ಯಾವುದೇ ರೀತಿಯ ಒಂದು ಪರಿಹಾರ ಕೊಡದೇ ಇರುವಂಥದ್ದು ಏನು ನಮಗೂ ಕೂಡ ಒಂದು ಆಕ್ರೋಶ ಬಹಳ ಜಾಸ್ತಿನೇ ಆಗಿದೆ. ಮುಂದೆ ಅರಣ್ಯ ಸಚಿವರು ಯಾರಾಗ್ತಾರೆ ಅವರೊಂದಿಗೆ ಈ ಸಮಸ್ಯೆಗಳು ನಮ್ದೇನಿದೆ ಅವರನ್ನ ಎಲ್ಲಿಗೆ ಕರೆತಂದು ನಮ್ಮೆಲ್ಲರ ಸಮ್ಮುಖದಲ್ಲಿ ಚರ್ಚೆಯನ್ನು ಮಾಡಿ ಇದಕ್ಕೆ ಏನು ಇವಾಗವರೆಗೂ ಕ್ರಮ ಆಗಿದೆ, ಎಲ್ಲಿ ಈ ಕ್ರಮ ಸಾಲದು ಅಂತ ಹೇಳುವಂಥದ್ದನ್ನು ನಾವು ಗುರುತಿಸಿ, ಯಾಕಂದ್ರೆ ಅವರು ಅದನ್ನು ಬಹಿರಂಗಪಡಿಸ್ತಾರೆ. ಬಹಿರಂಗಪಡಿಸಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ, ಸೇರೋಣ, ಮತ್ತೆ ಅವರನ್ನು ಬಹಿರಂಗಪಡಿಸಿ ಅದರಲ್ಲಿ ಎಲ್ಲಿ ಕಮ್ಮಿ ಆಗಿದೆ ಅಂತ ಹೇಳಿ ತಾವು ಕೂಡ ಸಲಹೆ ಸೂಚನೆಗಳನ್ನು ಕೊಡಿ, ಅದನ್ನ ಸರಿಪಡಿಸುವಂಥದ್ದು ಮಾಡೋಣ. ಆದಷ್ಟು ಇವತ್ತು ಈಗ ಆಗಿರುವಂತಹ ಘಟನೆಗಳೇನಿದೆ ಅದಕ್ಕೇನು ಏನು ಮಾತಾಡಬೇಕು ಅಂತ ನನ್ನ ಹತ್ರ ಮಾತುಗಳಿಲ್ಲ. ನಾನು ಮತ್ತೆ ಸುಮ್ಮನೆ ಏನೋ ಒಂದು ಮಾತಾಡಿ ಹೋಗೋದು ಅಂತ ವ್ಯಕ್ತಿ ಕೂಡ ಅಲ್ಲ. ಸೊ ಅದನ್ನ ಮಾತುಗಳಲ್ಲಿ ವ್ಯಕ್ತಪಡಿಸಲಿಕ್ಕಾಗೋದಿಲ್ಲ ಇವತ್ತು ಆಗ್ತಾ ಇರುವಂತ ನೋವು. ಅದಕ್ಕೆ ಅದನ್ನ ಇವತ್ತು ನಾವು ಪರಿಹಾರ ಮಾಡಬೇಕಾಗ್ತದೆ. ಬಹುಶಃ ಇದೊಂದು ದಾರಿಯನ್ನ ನಾನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಉಳಿದಂತ ಮುಂದಿನ ಅವಧಿ ಸರ್ಕಾರದೇನಿದೆ ಅದರಲ್ಲಿ ಆದಷ್ಟು ಇಂಥ ಕ್ರಮಗಳನ್ನು ಜರುಗಿಸಿ, ಮನೆಯಲ್ಲಿ ಬೇರೆಯವರನ್ನ ಯಾರು ನಿಮ್ಮ ನೋವು, ನನ್ನ ನೋವು, ತೀರ್ಕೊಂಡಿರೋರ ಕುಟುಂಬದ ನೋವು ಎಲ್ಲ ಬಹುಶಃ ಒಂದೇ. ಯಾರೇ ಇಂಥ ಒಂದು ಸಂದರ್ಭದಲ್ಲಿ ತೀರ್ಕೊಂಡಾಗ ಬಹುಶಃ ಎಲ್ಲರಿಗಿಂತ ನೋವು ಅನುಭವಿಸುವಂಥದ್ದು ಯಾವುದೇ ಪಕ್ಷದವ್ರು ಇರ್ಬೋದು, ಜನಪ್ರತಿನಿಧಿಗಳು. ಯಾಕಂದ್ರೆ ಎಲ್ಲೋ ನಾವು ಇದನ್ನ ಬಗೆಹರಿಸಲಿಕ್ಕೆ ಆಗಿಲ್ವೋ ಅಂತ ಹೇಳುವಂತ ನೋವು ಕೂಡ ಕಾಡ್ತಾ ಇರ್ತದೆ. ಆದರೆ ಇವತ್ತಿನ ಹೋರಾಟದ ಬಗ್ಗೆ ನನಗೆ ತಿಳಿದಾಗ ನಾನು ಮಕ್ಕಳಿಂದ ಸುದ್ದಿಕೊಪ್ಪ ಕಡೆ ಬೆಂಗಳೂರು ಹೊರಟಿದ್ದೆ. ಅಂದರೆ ಇಲ್ಲಿಗೆ ಹೋರಾಟಕ್ಕೆ ಬರಲೇಬೇಕು ಅಂತೇಳಿ ಕೆಲವು ಕರೆಗಳು ಬಂದಿದ್ದಕ್ಕೆ ವಾಪಸ್ ತಿರುಗಿಸ್ಕೊಂಡು ಈ ದಾರಿನಲ್ಲಿ ನಮ್ಮ ಹೋರಾಟದಲ್ಲಿ ಭಾಗವಹಿಸಿ ಮುಂದಕ್ಕೆ ಬೆಂಗಳೂರಿಗೆ ಹೋಗೋಣ ಅಂತೇಳಿ ಬಂದಿದ್ದೇನೆ. ಬಹುಶಃ ನಿನ್ನೆ ನಡೆದ ಘಟನೆ, ನಾನು ಕೂಡ ಆಸ್ಪತ್ರೆಗೆ ಹೋಗಿದ್ದೆ. ಅದು ನೋವು ಮಾಡುವಂಥದ್ದು ಖಂಡಿತ. ಅದಲ್ಲದೆ ಈಗ ನಾನು ಕಳೆದ 3 ವರ್ಷಗಳಿಂದ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅನೇಕ ಇಂಥ ಘಟನೆಗಳನ್ನು ಹತ್ತಿರದಿಂದ ನೋಡಿ, ಎಲ್ಲ ಸಂದರ್ಭದಲ್ಲೂ ಅಲ್ಲಿ ಹೋಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದಾಗ ಸಾವನ್ನು ನೋಡೋದಷ್ಟು ಸುಲಭ. ಮುಂದೆ ಅರಣ್ಯ ಸಚಿವರು ಯಾರಾಗ್ತಾರೆ ಅವರೊಂದಿಗೆ ಈ ಸಮಸ್ಯೆಗಳು ನಮ್ದೇನಿದೆ ಅವರನ್ನ ಎಲ್ಲಿಗೆ ಕರೆತಂದು ನಮ್ಮೆಲ್ಲರ ಸಮ್ಮುಖದಲ್ಲಿ ಚರ್ಚೆಯನ್ನು ಮಾಡಿ ಇದಕ್ಕೆ ಏನು ಇವಾಗವರೆಗೂ ಕ್ರಮ ಆಗಿದೆ, ಎಲ್ಲಿ ಈ ಕ್ರಮ ಸಾಲದು ಅಂತ ಹೇಳುವಂಥದ್ದನ್ನು ನಾವು ಗುರುತಿಸಿ, ಯಾಕಂದ್ರೆ ಅವರು ಅದನ್ನು ಬಹಿರಂಗಪಡಿಸ್ತಾರೆ. ಬಹಿರಂಗಪಡಿಸಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ, ಸೇರೋಣ, ಮತ್ತೆ ಅವರನ್ನು ಬಹಿರಂಗಪಡಿಸಿ ಅದರಲ್ಲಿ ಎಲ್ಲಿ ಕಮ್ಮಿ ಆಗಿದೆ ಅಂತ ಹೇಳಿ ತಾವು ಕೂಡ ಸಲಹೆ ಸೂಚನೆಗಳನ್ನು ಕೊಡಿ, ಅದನ್ನ ಸರಿಪಡಿಸುವಂಥದ್ದು ಮಾಡೋಣ. ಆದಷ್ಟು ಇವತ್ತು ಈಗ ಆಗಿರುವಂತಹ ಘಟನೆಗಳೇನಿದೆ ಅದಕ್ಕೇನು ಏನು ಮಾತಾಡಬೇಕು ಅಂತ ನನ್ನ ಹತ್ರ ಮಾತುಗಳಿಲ್ಲ. ನಾನು ಮತ್ತೆ ಸುಮ್ಮನೆ ಏನೋ ಒಂದು ಮಾತಾಡಿ ಹೋಗೋದು ಅಂತ ವ್ಯಕ್ತಿ ಕೂಡ ಅಲ್ಲ. ಸೊ ಅದನ್ನ ಮಾತುಗಳಲ್ಲಿ ವ್ಯಕ್ತಪಡಿಸಲಿಕ್ಕಾಗೋದಿಲ್ಲ ಇವತ್ತು ಆಗ್ತಾ ಇರುವಂತಹ ನೋವು. ಅದಕ್ಕೆ ಅದನ್ನ ಇವತ್ತು ನಾವು ಪರಿಹಾರ ಮಾಡಬೇಕಾಗ್ತದೆ. ಬಹುಶಃ ಇದೊಂದು ದಾರಿಯನ್ನ ನಾನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಉಳಿದಂತ ಮುಂದಿನ ಅವಧಿ ಸರ್ಕಾರದೇನಿದೆ ಅದರಲ್ಲಿ ಆದಷ್ಟು ಇಂಥ ಕ್ರಮಗಳನ್ನು ಜರುಗಿಸಿ ಅವ್ರನ್ನ ಕರ್ಕೊಂಡು ಬಂದು ಇನ್ನು ಮುಂದೆ 1 ತಿಂಗಳ ಒಳಗಡೆ ನಾನು ಮಾನ್ಯ ಸಂಸದರು ನಾವೆಲ್ಲ ಸೇರಿ ಸಭೆಯನ್ನು ಮಾಡಿ ಇಲ್ಲಿಯ ರೈತ ಮುಖಂಡರಿಗೆ ಮತ್ತು ನೊಂದವರ ಪ್ರತಿನಿಧಿಗಳಿಗೆ ಎಲ್ಲರನ್ನು ಸೇರಿಸಿ ಈಗಾಗಲೇ ಆಗಿರುವಂತಹ ಅನೇಕ ಕ್ರಮಗಳೇನು ನಾನು ಮಾತಾಡುವಾಗ ಹೇಳಿದ್ದೀನಿ, ಅದರಲ್ಲಿ ಯಾವ್ದಾರ ತೊಡಕಿದ್ರೆ, ಲೋಪಗಳಿದ್ರೆ, ಮತ್ತೆ ಇನ್ನಷ್ಟು ಬಾಕಿ ಇರುವಂತದ್ದೇನಿದೆ ಅದೆಲ್ಲವನ್ನ ಪರಿಗಣಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನ ತರುವಂತದ್ದನ್ನು ಮಾಡಿ, ಅದಲ್ಲದೆ
ಶಾಶ್ವತ ಪರಿಹಾರಕ್ಕೋಸ್ಕರ ಈಗಾಗಲೇ ಮೊನ್ನೆ ಸಂಸದರು ಹೇಳಿದ್ರು ಕ್ಯಾರಿಯಿಂಗ್ ಕೆಪಾಸಿಟಿ ಅಂದ್ರೆ ಪಾಪ್ಯುಲೇಷನ್ ಮತ್ತೆ ಇಲ್ಲಿರುವಂತಹ ಲ್ಯಾಂಡ್ಸ್ಕೇಪ್ಗೆ ಸೀಮಿತವಾಗಿದೆಯಾ ಅಂತ ಹೇಳುವಂತದನ್ನು ಕೂಡ ಗುರುತಿಸಿ ಯಾವ ರೀತಿಯಾದಂತಹ ಕಠಿಣ ಕ್ರಮವನ್ನ ಜರುಗಿಸಬೇಕು ಅದನ್ನು ಕೂಡ ಮಾಡುವಂತ ಕೆಲಸವನ್ನ ಮುಂದಿನ ದಿವಸಗಳಲ್ಲಿ ಮಾಡೋಣ ಅಂತ. ಮತ್ತೆ ಈಗ CCF ಏನು ಅವ್ರದ್ದೇನು ಸಂದೇಶ